ಇವತ್ತು ಈ ವಿಡಿಯೋದಲ್ಲಿ ಎಷ್ಟೋ ರುಚಿಕರವಾದ ಟೊಮಾಟೊ ರಸಂ ಮಾಡೋಣ. ಅದು ಸಮ್ಮರ್ ಸ್ಪೆಷಲ್, ಸಮ್ಮರ್ ಟೈಮಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಹಾಗಾದ್ರೆ ವೆಲ್ಕಮ್ ಬ್ಯಾಕ್ ಟು ಸುಶಾಂತಿ ಕನ್ನಡ ವ್ಲಾಗ್ಸ್. ಈಗ ಟೊಮಾಟೊ ರಸಂಗೆ ಬೇಕಾಗಿರುವ ಪದಾರ್ಥಗಳು ನೋಡೋಣ. ಟೊಮಾಟೊ ರಸಂ ಅಂದಮೇಲೆ ಟೊಮಾಟೊ ಇರಲೇಬೇಕಲ್ಲ. ಟೊಮಾಟೊ, ಜೀರಿಗೆ, ಹಸಿರು ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಮೆಣಸು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣು. ಈಗ ಸ್ಟಾರ್ಟ್ ಮಾಡೋಣ. ಈಗ ನಾವು ತಗೊಂಡಿರುವ ಹುಣಸೆ ಹಣ್ಣು ನೀಟಾಗಿ ಒಂದು 2 ಸಲ ವಾಶ್ ಮಾಡಬೇಕು, ಯಾಕಂದ್ರೆ ಡಸ್ಟ್ ಇರುತ್ತಲ್ಲ. ವಾಶ್ ಮಾಡಿದ್ಮೇಲೆ ನೆನೆ ಹಾಕಿ ಒಂದು ಸೈಡ್ಗೆ ಇಟ್ಟು, ಈ ಥರ ನಾಟಿ ಟೊಮಾಟೊ ತಗೋಬೇಕು. ಕೆಂಪಗಿರಬೇಕು. ನಾಟಿ ಟೊಮಾಟೊ ಆದರೆ ರಸಂ ತುಂಬ ಚೆನ್ನಾಗಿ ಬರುತ್ತೆ. ಈಗ ಕ್ಲೀನ್ ಮಾಡ್ಕೊಳ್ಳೋಣ. ಈಗ ಟೊಮೊಟೊಗಳನ್ನು ಸಣ್ಣ ಪೀಸ್ ಆಗಿ ಕಟ್ ಮಾಡ್ಕೊಳ್ಳೋಣ. ನಾವು ಕಟ್ ಮಾಡಿರುವ ಟೊಮೊಟೊ ಪೀಸ್ಗಳನ್ನು ಒಂದು ಬೌಲ್ಗೆ ಹಾಕಿ ಚೆನ್ನಾಗಿ ಕೈಯಿಂದ ಕ್ಯೂಚಬೇಕು. ಕ್ಯೂಚಿ ಆ ರಸಂ ಬರುತ್ತಲ್ಲ, ಅದು ತುಂಬ ಟೇಸ್ಟ್ ಇರುತ್ತೆ. ಮಿಕ್ಸಿ ಜಾರ್ಗೆ ಹಾಕೋ ಬದಲು ಈ ಥರ ಕ್ಯೂಚಿ, ಈಗ ಅದರಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಎರಡನ್ನೂ ಚೆನ್ನಾಗಿ ಕ್ಯೂಚ್ಬಿಟ್ಟು ರಸ ತೆಗಿಬೇಕು. ಆವಾಗ ನಮ್ಮ ಟೊಮೊಟೊ ರಸಂ ತುಂಬ ಟೇಸ್ಟ್ ಬರುತ್ತೆ. ನೋಡ್ತಾ ಇದ್ರಲ್ಲ, ಈ ಥರ ಚೆನ್ನಾಗಿ ಕ್ಯೂಚಬೇಕು. ಆವಾಗ ಸ್ವಲ್ಪ ನೀರು ಹಾಕಿ ಈ ಥರ ಸಿಪ್ಪೆ, ಆಮೇಲೆ ಕೊತ್ತಂಬರಿ ಸ್ವಲ್ಪ ನಾರಿರುತ್ತಲ್ಲ ಅವೆಲ್ಲ ಸೈಡಿಗೆ ತೆಗೆದುಬಿಟ್ಟು, ಈಗ ನೋಡಿ ರಸಂ ಯಾವ ಥರ ರೆಡಿಯಾಗಿದೆ. ನಾವು ಹುಣಸೆಹಣ್ಣು ನೆನೆ ಹಾಕಿದ್ದೀವಲ್ಲ, ಅದನ್ನು ಸ್ವಲ್ಪ ಕ್ಯೂಚ್ಬಿಟ್ಟು ಆ ರಸನ ಇದರಲ್ಲಿ ಆ್ಯಡ್ ಮಾಡಬೇಕು. ಇದರಲ್ಲಿ 1 ಲೋಟ ನೀರು ಮಿಕ್ಸ್ ಮಾಡಿದ್ದೀನಿ. ಈಗ ಇದರಲ್ಲಿ 1/4 ಟೇಬಲ್ ಸ್ಪೂನ್ ಅರಿಶಿನ, 1 ಟೇಬಲ್ ಸ್ಪೂನ್ ಖಾರ, 1.5 ಟೇಬಲ್ ಸ್ಪೂನ್ ಕಲ್ಲು ಉಪ್ಪು ಹಾಕಿ 2ರಿಂದ 3 ಹಸಿರು ಮೆಣಸಿನ್ಕಾಯಿ ಸ್ಟ್ರೈಟಾಗಿ ಕಟ್ ಮಾಡಿ ಹಾಕಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ, ಇಲ್ಲಿ ನಮಗೆ ರಸಂ ಬಂದು ಈ ಥರ ತೆಳ್ಳಗಿರಬೇಕು, ತುಂಬ ಚೆನ್ನಾಗಿರುತ್ತೆ. ಈಗ ನಾವು ಸ್ಟವ್ ಆನ್ ಮಾಡಿಬಿಟ್ಟು ಹೈ ಫ್ಲೇಮಲ್ಲೇ ಒಂದು 10 ನಿಮಿಷ ಬಾಯ್ಲ್ ಮಾಡಬೇಕು. ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಇಲ್ಲಿ ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀವಲ್ಲ, ಅದು ಸಾಫ್ಟಾಗಿ ಚೆನ್ನಾಗಿ ಬಾಯ್ಲ್ ಆಗಬೇಕು. ಈಗ ಬಾಯ್ಲ್ ಆಗೋಕ್ಕೆ ಬಿಡೋಣ. ಕುಟ್ಟೋ ಕಲ್ಲು ತಗೊಂಡು 1 ಸ್ಪೂನ್ ಜೀರಿಗೆ, 1.5 ಟೇಬಲ್ ಸ್ಪೂನ್ ಮೆಣಸು, ಬೆಳ್ಳುಳ್ಳಿ 1, ಕರಿಬೇವಿನ ಸೊಪ್ಪು 1 ರೆಕ್ಕೆ ಹಾಕಿ ಕಚ್ಚಾ ಬಿಚ್ಚಾಗಿ ನಾವು ಚೆಚ್ಚಬೇಕು. ಪೇಸ್ಟಾಗಿ ಚೆಚ್ಚಬಾರ್ದು. ಈ ಥರ ತೋರಿಸ್ತಾ ಇದ್ದೀನಲ್ಲ, ಈ ಥರ ಕಚ್ಚಾ ಬಿಚ್ಚ ಇರಬೇಕು. ಇಲ್ಲಿ ನಮ್ಮ ರಸಮಲ್ಲಿರೋ ಹಸಿರು ಮೆಣಸಿನಕಾಯಿ ನೋಡಿ ಈ ಥರ ಬೇಯಬೇಕು. ಆ ಥರ ಬೆಂದ ಮೇಲೆ ನಾವು ಚೆಚ್ಚಿರೋ ಪುಡಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ ಈ ಥರ ಇದೆ, ಚೆನ್ನಾಗಿದೆಯಲ್ಲ. ಈಗ ಒಗ್ಗರಣೆಗೆ ರೆಡಿ ಮಾಡೋಣ. 3 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ, ಹಿಂಗು, ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ 1/4 ಟೇಬಲ್ ಸ್ಪೂನ್ ಹಾಕಿ, ಈಗ ಇದರಲ್ಲಿ ಚೆಚ್ಚಿರೋ ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇನ್ನೊಂದು ಕಸ್ತೂರಿ ಮೇಥಿ ಈ ಟೈಮಲ್ಲಿ ಹಾಕಿದರೆ ನಮಗೆ ರಸಂ ಅನ್ನೋದು ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಈಗ ಬಾಯ್ಲ್ ಆಗಿರೋ ರಸಮ್ಗೆ ಒಗ್ಗರಣೆ ಹಾಕಿದರೆ ಆ ಘಮ ಫ್ಲೇವರ್ ಅನ್ನೋದು ತುಂಬ ಟೇಸ್ಟಿಯಾಗಿದೆ. ನೋಡ್ತಾ ಇದ್ರಲ್ಲ ಎಷ್ಟು ಕಲರ್ಫುಲ್ ಆಗಿದೆ, ಎಷ್ಟು ಟೇಸ್ಟ್ ಇದೆ ನೋಡ್ತಾ ಇದ್ರೆ. ಈ ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ಬಿಸಿ ಇರೋ ಸಾಂಬಾರು ರಸಂ ಹಾಕಿಬಿಟ್ರೆ ಎಷ್ಟು ಚೆನ್ನಾಗಿದೆ ಗೊತ್ತಾ. ಫ್ಲೇವರ್ ತುಂಬ ಚೆನ್ನಾಗಿದೆ. ನೋಡ್ತಾ ಇದ್ರಲ್ಲ, 1 ಸ್ಪೂನ್ ತಗೊಂಡು ತಿಂತಾಯಿದ್ರೆ ಸೂಪರ್ ಟೇಸ್ಟಿಯಾಗಿದೆ. ನೀವು ಈ ಥರ ಮಾಡಿ. ಈಗ ಒಂದು ಪ್ಲೇಟಲ್ಲಿ ಬಿಸಿಯಾಗಿರೋ ಅನ್ನ ಹಾಕ್ಕೋಬೇಕು. ಈ ಥರ ಬಿಸಿ ಇದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಸೈಡಲ್ಲಿ ಒಂದು ಹಪ್ಪಳ, ಉಪ್ಪಿನಕಾಯಿ, ಅಂದರೆ ತರಕಾರಿ ಇಲ್ಲೇ ಟೈಮಲ್ಲಿ ಈ ಮೆಥಡ್ ಯೂಸ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಅನ್ನದ ಮೇಲೆ ಈ ಥರ ರಸಂ ಹಾಕ್ಕೊಳ್ಳಿ. ನೋಡ್ತಾ ಇದ್ರಲ್ಲ, ಈಗ ರಸಂ ಹಾಕ್ಕೊಂಡು ಸ್ವಲ್ಪ ರಸಂ ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು. ರಸಂ ಹಾಕಿ ಈ ಥರ ಕಳಿಸ್ಕೊಂಡು ತಿಂತಾಯಿದ್ರೆ ನಿಜವಾಗ್ಲೂ ನೀವು ಒಂಥರ ಮಾಡಿ ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಈಗ ಹಪ್ಪಳ ಒಂದು ಪೀಸ್ ನಂಚ್ಕೊಂಡು, ನೆಕ್ಸ್ಟ್ ಉಪ್ಪಿನಕಾಯಿ ಎಷ್ಟು ಚೆನ್ನಾಗಿರುತ್ತಲ್ಲ. ರಸಮು, ಹಪ್ಪಳ, ಉಪ್ಪಿನಕಾಯಿ ಕಾಂಬಿನೇಷನ್ ಸೂಪರ್ ಆಗಿದೆ. ಈ ರಸಂ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಸುಶಾಂತಿ ಕನ್ನಡ ವ್ಲಾಗ್ಸ್. ಸೈನಿಂಗ್ ಆಫ್, ನಿಮ್ಮ ಸುಶಾಂತಿ.